ಕಡ್ಡಾಯ ನಾಮಫಲಕ ಈ ವಿಚಾರವಾಗಿ ಇವತ್ತು ಡೆಡ್ಲೈನ್ ಅನ್ನು ನೀಡಲಾಗಿತ್ತು. ಹಾಗಾಗಿ ಕನ್ನಡ ನಾಮಫಲಕದ ಕುರಿತಂತೆ ಯಾವ ನಿಲುವಿಗೆ ಮಳಿಗೆಗಳು ಬಂದಿದ್ದಾವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಡ್ಡಾಯ ಕನ್ನಡ ನಾಮಫಲಕಗಳ ಅಳವಡಿಕೆಗೆ ಹಿಂದೆ ಡೆಡ್ಲೈನ್ ಮುಗಿದ್ರೂ ಕೂಡ ಹಲವೆಡೆ ಅಳವಡಿಸಿಲ್ಲ ಕನ್ನಡ ನಾಮಫಲಕ. ಬೆಂಗಳೂರಿನ ಕೆಲವೆಡೆ ಕಾಟಾಚಾರಕ್ಕೆ ಕನ್ನಡ ನಾಮಫಲಕ ಅಳವಡಿಕೆಯಾಗಿದೆ. ಅನ್ಯ ಭಾಷೆಯ ನಾಮಫಲಕವನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ ಕೆಲವರು. 60% ಕನ್ನಡವನ್ನು ಅಳವಡಿಸ ಇಲ್ಲ ಅಂತ ಹೇಳಿದ್ರೆ ನಾಮಫಲಕ ಪುಡಿಗಟ್ಟುವಂತೆ ಕರವೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಮಫಲಕ ಅಳವಡಿಕೆಯ ಬಗ್ಗೆ ಖುದ್ದು ನಗರದಲ್ಲಿ ಸರ್ವೆ ಮಾಡಿದೆ ಕರವೇ. ಬಹಳ ಮುಖ್ಯವಾಗಿ ಹೋರಾಟದಿಂದ ಬರೋಣ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮವಾಗಿರಬೇಕು. ಆದರೆ ಕನ್ನಡ ನಾಮಫಲಕದ ವಿಚಾರವಾಗಿ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ಕಷ್ಟದ ಸನ್ನಿವೇಶ ಮತ್ತೊಂದಿಲ್ಲ. ರೈಟ್. ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಹಿಂದೆ ಬೃಹತ್ ಮಟ್ಟದ ರ್ಯಾಲಿ ನಡೆಯಿತು. ಎಲ್ಲೆಲ್ಲಿ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರು ರಾಜಧಾನಿಯಲ್ಲಿ ಬೇರೆ ಭಾಷೆಯ ನಾಮಫಲಕವನ್ನು ಅಳವಡಿಸಲಾಗಿದೆ. ಆ ನಾಮಫಲಕವನ್ನು ಕನ್ನಡೀಕರಣಗೊಳಿಸಬೇಕು ಅನ್ನುವಂಥ ಹೋರಾಟ ನಡೆಯಿತು. ಜನಜಾಗೃತಿ ಅಭಿಯಾನ ಇದು. ಸೊ ಅಂದಾಜು 49,000 ಅಂಗಡಿ ಮಳಿಗೆಗಳು ಅಂದ ಸಂದರ್ಭದಲ್ಲಿ ಅದರಲ್ಲಿ ಡೆಡ್ಲೈನ್ಗೂ ಮುಂಚೆ ಅಂದರೆ ಫೆಬ್ರವರಿ 28ಕ್ಕೂ ಮುಂಚೆ 23,000 ಅಂಗಡಿ ಮಳಿಗೆಗಳು ತಮ್ಮ ಮಳಿಗೆಯ ನಾಮಫಲಕವನ್ನು ಕನ್ನಡೀಕರಣಗೊಳಿಸಿದರು. ಇನ್ನು ಉಳಿದಂತಹ ಅಂಗಡಿ ಮಳಿಗೆಗಳು ಕನ್ನಡೀಕರಣಗೊಳಿಸಿರಲಿಲ್ಲ. ಸೊ ಇದೆಲ್ಲದರ ನಡುವೆ ಫೆಬ್ರವರಿ 26, 27 ಸಂದರ್ಭದಲ್ಲಿ ನಾವು ನೋಡೋದಾದರೆ ಅಂಕಿಅಂಶ ಅಂದಾಗ ಅಂದಾಜು 5,000 ಅಂಗಡಿ ಮಳಿಗೆಗಳು ಕನ್ನಡಕ್ಕೆ ನಾಮಫಲಕವನ್ನು ಬದಲಾವಣೆ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಕನ್ನಡ ನಾಮಫಲಕ ಅಳವಡಿಕೆಯ ಅಂತಿಮ ದಿನಾಂಕವನ್ನು ಇನ್ನೂ 15 ದಿವಸ ಮುಂದುವರಿಸುವಂತಹ ಆದೇಶವನ್ನು ಹೊರಡಿಸುತ್ತೆ. ಇವತ್ತು ಆ ಕಟ್ಟಕಡೆಯ ದಿನಾಂಕ ಬಂದಿದೆ. ಫೆಬ್ರವರಿ 28ರಂದು ಕರವೇ ಸೇನೆ, ಕನ್ನಡಿಗರು, ಕನ್ನಡದ ಹೋರಾಟಗಾರರು ಹೇಳಿದ್ದು ಒಂದೇ, ಇನ್ನೂ 15 ದಿವಸ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಮಾರ್ಚ್ 13ನೇ ತಾರೀಕು ಏನಾದರೂ ನಾಮಫಲಕಗಳು ಬೇರೆ ಭಾಷೆಯಲ್ಲಿತ್ತು ಅನ್ನೋದಾದರೆ ಹೋರಾಟ ತೀವ್ರವಾಗುತ್ತೆ. ನಾವು ಯಾವುದನ್ನು ಕೂಡ ಸಹಿಸಿಕೊಳ್ಳುವಂಥ ಸ್ಥಿತಿಯಲ್ಲ. ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಬೇಸರದ ಸಂಗತಿ. 100% ಕನ್ನಡ ನಾಮಫಲಕಗಳಿರಬೇಕು. ಕಡೆ ಪಕ್ಷ 60% ಅನ್ನುವಂಥದ್ದು ಇದೆಯಲ್ಲ, ಅದನ್ನಾದರೂ ಅಳವಡಿಸಿಕೊಳ್ಳೋದಕ್ಕೆ ಈ ಅಂಗಡಿ ಮಾಳಿಗೆ ಮಾಲೀಕರಿಗೆ ಏನು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಇವತ್ತು ಆ ಅಂತಿಮ ದಿನಾಂಕ ಬಂದಿರೋದ್ರಿಂದಾಗಿ ಕರವೆಯ ಸ್ಟ್ಯಾಂಡ್ ಏನಾಗಿರುತ್ತೆ, ನಿರ್ಧಾರ ಏನಾಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಇನ್ನು ಎಷ್ಟು ಅಂಗಡಿಗಳು ನಾಮಫಲಕವನ್ನು ಕನ್ನಡೀಕರಣಗೊಳಿಸಿಲ್ಲ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮಾರ್ಚ್ 13ರ ಈ ಸಂದರ್ಭದಲ್ಲಿ ಸರ್ಕಾರ ಏನು ಅಂತ ಆದೇಶವನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಕಾನೂನನ್ನು ಯಾರೂ ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಅದಕ್ಕೆ ಕೊಟ್ಟಿದ್ದು ನೋಡಿ, ಫೆಬ್ರವರಿ 28ರವರೆಗೂ ಕಾಲಾವಕಾಶ ಅಂತ ಹೇಳಿದ್ರೆ 1 ತಿಂಗಳ ಕಾಲಾವಕಾಶ, ಅದ್ರ ಮೇಲೆ 15 ದಿವಸ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಸಮಯ ಇತ್ತು. ಆ ಸಾಕಷ್ಟು ಸಮಯದಲ್ಲೂ ಕೂಡ ಕನ್ನಡಕ್ಕೆ ನಾಮಫಲಕವನ್ನು ಬದಲಾವಣೆ ಮಾಡ್ಕೋಬಾರ್ದು ಅನ್ನುವಂಥ ಇಚ್ಛೆ ಇದೆಯಲ್ಲ, ಅದಕ್ಕೆ ಕನ್ನಡಿಗರು ಧಿಕ್ಕಾರಕ್ಕೆ ಹೋಗ್ತಿರೋದು. ಬಹಳ ವಿಪರ್ಯಾಸದ ಸಂಗತಿ ಇದು. ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡೋ ಪರಿಸ್ಥಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದುರ್ದೈವ. ಇನ್ನೂ ಕೆಲವೊಂದು ಅಂಗಡಿ ಮಳಿಗೆಗಳ ವಿಷಯ ನಾನು ಪ್ರಸ್ತಾಪ ಮಾಡಲೇಬೇಕು. ಎಲ್ಲಿ ಕರವೇ ಸೇನೆ ಬಂದ್ಬಿಡುತ್ತೋ, ಎಲ್ಲಿ ಅಂಗಡಿಯನ್ನು ಧ್ವಂಸ ಮಾಡುತ್ತೋ ಅಂಥೇಳಿ ಆ ಕ್ಷಣಕ್ಕೆ ಒಂದು ಬ್ಯಾನರ್ ಕಟ್ಟಿಬಿಡ್ತಾರೆ. ಕನ್ನಡ ನಾಮಫಲಕದ ಒಂದು ಬ್ಯಾನರ್ ಕಟ್ತಾರೆ. ಮೂಲ ಬೋರ್ಡ್ ಅಥವಾ ನಾಮಫಲಕ ಏನಿದೆ ಅದು ಹಾಗೆ ಉಳಿಸ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ನೋಡಿ, ಮುಖ್ಯ ನಾಮಫಲಕ ಅಂತೇನಿರುತ್ತೆ ಅದು ಕನ್ನಡೀಕರಣ ಆಗಬೇಕು. ಇದು ಕರ್ನಾಟಕ. ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಸಮಸ್ಯೆ ಇಲ್ಲ. ನೀವು ಯಾವುದೇ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿನ ಸ್ಥಳೀಯ ಭಾಷೆಗೆ ಸಂಬಂಧಪಟ್ಟಂಥ ನಾಮಫಲಕಗಳನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಚಿಕ್ಕದಾಗಿ ಬೇರೆ ಭಾಷೆಯ ಅಂದರೆ ಸಾರ್ವಜನಿಕವಾಗಿ ಅತಿ ಹೆಚ್ಚು ಯಾವ ಭಾಷೆಯನ್ನು ಮಾತಾಡ್ತಾರೆ ಆ ಭಾಷೆಯ ಮತ್ತೊಂದು ನಾಮಫಲಕವನ್ನು ಅಲ್ಲೇ ಪಕ್ಕದಲ್ಲಿ ನಾವು ನೋಡಬಹುದು. ಬಟ್ ಕರ್ನಾಟಕದಲ್ಲಿ ವೈರುಧ್ಯ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.